ಗುಡ್ ಮಾರ್ನಿಂಗ್ ಟು ಆಲ್. ಸರಳ ವಿಜ್ಞಾನ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಗಳನ್ನು ಸ್ವಲ್ಪ ವಿಜ್ಞಾನದ ದೃಷ್ಟಿಯಿಂದ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ನಾನು ಈ ಒಂದು ಸಿರೀಸನ್ನು ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣು ಸಿಹಿಯಾಗಿರುತ್ತೆ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಮಾವಿನ ಹಣ್ಣನ್ನು ನಾವು ತಿಂತೀವಲ್ಲ, ತಿರುಳು, ಅದು ಹೇಗೆ ಉತ್ಪತ್ತಿಯಾಗುತ್ತೆ ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳೋದಿಲ್ಲ. ಶಾಲೆಗಳಲ್ಲಿ ಪಾಠ ಮಾಡಿದಾಗ ಬರೇ ಫ್ರೂಟ್ಸ್ ಆಗುತ್ತೆ ಅಂತ ಹೇಳ್ತೀವಿ, ಆದರೆ ತಿರುಳು ಹೇಗೆ ಸಿಹಿಯಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾವು ಹೇಳಲ್ಲ. ಕೇವಲ ವಿಜ್ಞಾನಿಗಳು ಮಾತ್ರ ಕಲ್ತ್ಕೊಳ್ತಾರೆ. ನಾನು ಸರಳವಾಗಿ 10-15 ನಿಮಿಷಗಳಲ್ಲಿ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಪಕ್ಕದಲ್ಲಿಂದ ಮರ ತೋರಿಸಿದ್ದೀನಿ, ಮಾವಿನ ಮರ. ಅದು ಒಂದು 15-20 ವರ್ಷದ ಮರ ಆಗಿದೆ ಅಂತಂದರೆ ಸುಮಾರು 3000ದಿಂದ 5000 ಹಣ್ಣುಗಳನ್ನು ಬಿಡುತ್ತೆ. ಆಶ್ಚರ್ಯ ಆಗುತ್ತಲ್ವ ಕೇಳಿದ್ರೆ ನಮಗೆ? ಹೌದು, ನಾನು ನೋಡಿದ್ದೀನಿ. ಅನೇಕ ಚಿತ್ರದುರ್ಗದ ಹತ್ತಿರ ನಾವಿದ್ದಾಗ ಮಾವಿನ ತೋಟಕ್ಕೆ ಹೋಗ್ತಾ ಇದ್ವಿ. ಮಾವಿನ ತೋಟಗಳಲ್ಲಿ ಒಂದೊಂದು ಮರದಲ್ಲಿ ಒಂದೊಂದು ಕಾಯಿಯನ್ನು ಕಿತ್ತಕ್ಕೆ ನಮಗೆ ಸುಮಾರು 5-6 ಗಂಟೆಗಳು ತಗೊಳ್ತಾ ಇದ್ವಿ. 2-3 ಸಾವಿರ ಕಾಯಿಗಳು ಬರೋದು, 15-20 ಹುಡುಗರು ಕಿತ್ಕೊಳ್ತಾ ಇದ್ವಿ. ಅಂದರೆ ನಾನು ಇದನ್ನು ನೋಡಿದ್ದೀನಿ ಮತ್ತೆ ಅನುಭವಿಸಿದ್ದೀನಿ, ಆದ್ರಿಂದ ಇದನ್ನು ಬರಿತಾ ಇದ್ದೀನಿ. ಮೊದಲಿಗೆ ಒಂದು ಪ್ರಶ್ನೆ ಕೇಳೋಣ. ಮಾವಿನ ಹಣ್ಣು ಹೇಗೆ ಹುಟ್ಟುತ್ತದೆ ಅಥವಾ ಹೇಗೆ ಆಗುತ್ತದೆ? ಮಾವಿನ ಮರದಲ್ಲಿ ಮೊದಲು ಹೂ ಅರಳುತ್ತೆ. ಒಂದು ಹೂಗೊಂಚಲು, ಅದಕ್ಕೆ ಇಂಗ್ಲಿಷ್ನಲ್ಲಿ ರೆಸಿಮೋಸ್ ಅಂತ ಕರೀತಾರೆ. ಆ ಹೂಗೊಂಚಲಿನಲ್ಲಿ ಸುಮಾರು 2000ದಿಂದ 3000 ತುಂಬಾ ಚಿಕ್ಕದಾಗಿರ್ತಕ್ಕಂಥ ಹೂಗಳಿರುತ್ತೆ. ಬಹಳ ಚಿಕ್ಕ ಹೂವು. ನೀವು ಮಾವಿನ ಹಣ್ಣಿನ ಗಾತ್ರ ನೋಡಿದರೆ, ಆ ಹೂವಿನ ಗಾತ್ರ ನೋಡಿದರೆ ನಂಬೋಕೆ ಆಗಲ್ಲ. ಆ 2000-3000 ಹೂವಿನಲ್ಲಿ 2-3 ಹೂಗಳು ಮಾತ್ರ ಹಣ್ಣಾಗ್ಬೋದು. ಅಂದರೆ ಒಂದು ಮಾವಿನ ಮರದಲ್ಲಿ ಲಕ್ಷಾಂತರ ಹೂಗಳಿರುತ್ತೆ. ಆ ಲಕ್ಷಾಂತರ ಹೂಗಳಲ್ಲಿ ಹಣ್ಣಾಗ್ತಕ್ಕಂಥದ್ದು ಕೇವಲ 2000ದಿಂದ 3000. ಪರಾಗಸ್ಪರ್ಶ ಆದಮೇಲೆ ಫಲಧಾರಣೆ ಆಗುತ್ತೆ. ಅಂಡಾಶಯ ಅಂದರೆ ಸಸ್ಯದ ಒಳಗೆ, ಹೂವಿನ ಒಳಗಿರ್ತಕ್ಕಂಥ ಒಂದು ಭಾಗ ಹಣ್ಣಾಗೋದಕ್ಕೆ ಶುರುವಾಗುತ್ತೆ, ಕಾಯಿ ಆಗುತ್ತೆ, ಹಣ್ಣಾಗುತ್ತೆ. ಆಮೇಲೆ ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಸಕ್ಕರೆ ಮತ್ತು ಇತರ ಪೋಷಕಾಂಶಗಳು ಹಣ್ಣಿಗೆ ಬಂದು ಸಾಗುತ್ತೆ. ಸಿಹಿ ಮಾವಿನ ಹಣ್ಣು ನಮಗೆ ಸಿಗುತ್ತೆ. ಅಂದರೆ ಹೂವಿನಿಂದ ಮಾವಿನ ಹಣ್ಣು ಆಗುತ್ತೆ. ಎಲ್ಲರೂ ನೋಡಿರ್ತೀರ ಮಾವಿನ ಹಣ್ಣು, ಮಾವಿನಕಾಯಿಯನ್ನು. ಆದರೆ ಕೆಲವು ಸಿಟಿಗಳಲ್ಲಿರ್ತಕ್ಕಂಥವರು ನೋಡಿರೋದಿಲ್ಲ. ನಾನು ಎಡಭಾಗದಲ್ಲಿ ಒಂದು ಮಾವಿನ ಮರದ ಕೊಂಬೆಯನ್ನು ತೋರಿಸಿದ್ದೀನಿ. ಆ ಕೊಂಬೆಯಲ್ಲಿ ನೋಡಿ, ಒಂದು ಸಣ್ಣ ಕೊಂಬೆಯಲ್ಲಿ ಸುಮಾರು 50 ಮಾವಿನಕಾಯಿಗಳು ಜೋತಾಡ್ತಾ ಇವೆ. ಹಸಿರು ಬಣ್ಣವಾಗಿರುತ್ತೆ, ಕಪ್ಪು ಹಸಿರು ಬಣ್ಣವಾಗಿರುತ್ತೆ. ಮೊದಲು ಆಹಾರ ಶೇಖರಣೆ ಆದಾಗೆಲ್ಲ ಆ ಸಣ್ಣ ಪೀಚಾಗಿರ್ತಕ್ಕಂಥ ಕಾಯಿ ಬರ್ತಾ ಬರ್ತಾ ದಪ್ಪವಾಗುತ್ತೆ. ದಪ್ಪವಾಗಿ ಆಮೇಲೆ ಅದರ ಬಣ್ಣನೂ ಬದಲಾವಣೆ ಆಗ್ತಾ ಬರುತ್ತೆ. ಎಲೆಗಳು ತಯಾರು ಮಾಡ್ತಕ್ಕಂಥ ಆಹಾರ ಪಿಷ್ಟ ಇದೆಯಲ್ಲ, ಅದು ಹಣ್ಣಿಗೆ ಬರುತ್ತೆ. ಹಣ್ಣಿಗೆ ಬರೋ ಸಮಯದಲ್ಲಿ ಅಥವಾ ಹಣ್ಣಿಗೆ ಬಂದ ಆದಮೇಲೆ ಹಣ್ಣಿನಲ್ಲಿ ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ. ಹಣ್ಣು ದಿನದಿನಕ್ಕೆ ಗಾತ್ರದಲ್ಲಿ ದೊಡ್ಡದಾಗುತ್ತೆ. ಅಂದರೆ ಒಂದು ಎಷ್ಟು ಹಣ್ಣು ಬಿಡುತ್ತೆ ಅನ್ನೋದು ಮಾವಿನ ತಳಿಯ ಮೇಲೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 1000 ಮಾವಿನ ತಳಿಗಳಿದೆ ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾವಿನ ಹಣ್ಣುಗಳು. ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಇಂಥ ಕಡೆ ಮಾವಿನ ಹಣ್ಣನ್ನು ಚೆನ್ನಾಗಿ ಬೆಳೆಸ್ತಾರೆ. ಆದ್ದರಿಂದ ನೀವು ನೋಡಬೇಕು ಅಂದರೆ ದೊಡ್ಡಬಳ್ಳಾಪುರಕ್ಕೋ ಚಿಕ್ಕಬಳ್ಳಾಪುರಕ್ಕೋ ಹತ್ತಿರದಲ್ಲಿ ಹೋಗಿ ಮಾವಿನ ತೋಪುಗಳನ್ನು ನೋಡ್ಬೋದು. ಹಣ್ಣಿನ ಒಳಭಾಗ ಹೊರಭಾಗ ಹೇಗಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಹಣ್ಣಿನ ಹೊರಭಾಗ ಸಿಪ್ಪೆ ಇದೆಯಲ್ಲ, ಅದು ಸಿಪ್ಪೆ.
ಮಧ್ಯಭಾಗದಲ್ಲಿ ತೊಗಟೆ ಅಥವಾ ಗಟ್ಟಿಯಾಗಿರ್ತಕ್ಕಂಥ ತೊಗಟೆ ಇದೆ ಅಂತ ಹೇಳ್ತೀವಿ. ಆ ತೊಗಟೆ ಒಳಭಾಗದಲ್ಲಿ ಬೀಜ ಇರುತ್ತೆ. ಅಂದರೆ ಬೀಜವನ್ನ ಅಷ್ಟೊಂದು ಸಂರಕ್ಷಣೆ ಮಾಡಿರುತ್ತೆ ಸಸ್ಯ. ತೊಗಟೆ ಒಳಗೆ ಬೀಜ ಇರುತ್ತೆ. ತಿರುಳಿನಲ್ಲಿ ನಾವು ತಿಂತೀವಲ್ಲ, ತಿರುಳಿನಲ್ಲಿ ನೀರು, ಸಕ್ಕರೆ, ವಿಟಮಿನ್ಗಳು, ವಿಟಮಿನ್ ಎ, ವಿಟಮಿನ್ ಸಿ, ನಾರಿನಾಂಶ ಎಲ್ಲ ಇರುತ್ತೆ. ಆದ್ದರಿಂದ ಮಾವಿನ ಹಣ್ಣು ತಿನ್ನುವುದು ಒಳ್ಳೆಯದು. ಇದು ಕೇವಲ ಮಾರ್ಚ್, ಏಪ್ರಿಲ್ ಅಥವಾ ಮೇ, ಜೂನ್, ಜುಲೈ ಒಳಗಡೆ ಹಣ್ಣು ಮುಗಿದೋಗ್ಬಿಡುತ್ತೆ. ಮಾವಿನ ಹಣ್ಣು ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಗಿಣಿಮೂತಿ ಮಾವಿನ ಹಣ್ಣು, ರಸಿ ಮಾವಿನ ಹಣ್ಣು, ತೋತಾಪುರಿ ಬೇರೆ ಬೇರೆ ವೆರೈಟಿಗಳಿವೆ. ನಿಮಗೆ ಯಾವ ವೆರೈಟಿ ಬೇಕಾದ್ರೂ ಅದನ್ನ ಆರಿಸ್ಕೋಬಹುದು. ಎಡಭಾಗದ ಚಿತ್ರದಲ್ಲಿ ಹಸಿರು ಬಣ್ಣ, ಸ್ವಲ್ಪ ಕೆಂಪು ಬಣ್ಣ, ಸ್ವಲ್ಪ ಹಳದಿ ಬಣ್ಣ ಇರ್ತಕ್ಕಂಥ ಒಂದು ಮಾವಿನ ಹಣ್ಣಿನ ಚಿತ್ರವನ್ನು ಕೊಟ್ಟಿದ್ದೀನಿ. ಅಂದರೆ ಹಣ್ಣಾಗುತ್ತಲ್ಲ, ಅದಕ್ಕೆ ರೈಪನಿಂಗ್ ಅಂತ ಕರೀತಾರೆ. ಹಸಿರು ಕಾಯಿ ನಿಧಾನವಾಗಿ ಹಳದಿ ಅಥವಾ ಕೆಂಪು ಬಣ್ಣ ಪಡೆಯುತ್ತೆ. ಆ ಬಣ್ಣ ಹೇಗೆ ಬರುತ್ತೆ ಅಂದರೆ ಒಳಗೆ ಪಿಗ್ಮೆಂಟ್ಸ್ ಇರುತ್ತೆ, ಅದು ಬದಲಾವಣೆ ಆಗ್ತಾ ಬರುತ್ತೆ. ಅದು ಬಯೋಕೆಮಿಸ್ಟ್ರಿಯಲ್ಲಿ ನೀವು ಓದ್ಬೋದು. ಹುಳಿಯ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಎಂಥ ಅದ್ಭುತ ಅಲ್ವಾ! ಹುಳಿಯಾಗಿರೋದು ಬರ್ತಾ 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 ಸಿಹಿ ಆಗಿಬಿಡುತ್ತೆ. ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ. ತಿರುಳು ಗಟ್ಟಿಯಾಗಿರ್ತಕ್ಕಂಥದ್ದು ಮೃದುವಾಗುತ್ತೆ. ಮಾವಿನಕಾಯಿಯನ್ನು ನೀವು ಮುಟ್ಟು ನೋಡಿ ಎಷ್ಟು ಗಟ್ಟಿ ಇರುತ್ತೆ. ಮಾವಿನ ಹಣ್ಣನ್ನು ಸ್ವಲ್ಪ ಹಿಂಗಂದ್ರೆ ಗೊತ್ತಾಗುತ್ತೆ ಎಷ್ಟು ಮೆತ್ತಿಗಿರುತ್ತೆ ಅಂತ. ಎಷ್ಟು ಬದಲಾವಣೆ ಆಗುತ್ತೆ ಪ್ರಕೃತಿಯಲ್ಲಿ ನೋಡಿ. ಒಂದು ಮಾವಿನ ಕಾಯಿ, ಹಸಿರು ಕಾಯಿ ಹಣ್ಣಾಗೋದಕ್ಕೆ ಸಾಮಾನ್ಯವಾಗಿ 90 ರಿಂದ 120 ದಿನ ಬೇಕು, ಅಂದರೆ ತಳಿಗಳ ಆಧಾರದ ಮೇಲೆ. ಸಸ್ಯದಲ್ಲಿ ಈ ರೀತಿ ಆಗೋದು ಹೇಗೆ? ಮಾವಿನ ಹಣ್ಣಿನ ಬಣ್ಣ ಬದಲಾವಣೆ, ವಾಸನೆ ಎಲ್ಲ ಹೇಗೆ ಬರುತ್ತೆ ಅಂತಂದರೆ ಅದರಲ್ಲಿ ಒಂದು ಹಾರ್ಮೋನ್ ಇದೆ. ಆ ಹಾರ್ಮೋನು ಎಥಿಲಿನ್ ಅಂತಕ್ಕಂಥದ್ದು. ಹಾರ್ಮೋನ್ ಇರೋದ್ರಿಂದ ಹಣ್ಣಿನಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಪ್ರಕೃತಿಯ ಅದ್ಭುತವನ್ನ, ನೇಚರ್ಸ್ ವಂಡರ್ನ ನಾನು ಇಲ್ಲಿ 4 ಚಿತ್ರಗಳಲ್ಲಿ ಹಿಡಿದು ತೋರಿಸಿದ್ದೀನಿ. ಮೊದಲನೇದು ಒಂದು ಚಿಕ್ಕ ಸಸಿ, ಮಾವಿನ ಸಸಿ. ಅದು ಎಲ್ಲ ಕಡೆನೂ ನಾವು ಕೊಂಡ್ಕೋಬಹುದು ಬೇಕಾದರೆ. ಆಮೇಲೆ ತೋರಿಸಿರ್ತಕ್ಕಂಥ ಚಿತ್ರ ಮಾವಿನ ಒಂದು ಗಿಡದಲ್ಲಿ ಇರ್ತಕ್ಕಂಥ ಹೂವಿನ ಗೊಂಚಲು. ಆ ರೀತಿ ಹೂವಿನ ಗೊಂಚಲು ಬೇಕಾದಷ್ಟು ಇರುತ್ತೆ ಒಂದು ಮಾವಿನ ಮರದಲ್ಲಿ. ಮಧ್ಯದಲ್ಲಿ ಹೂವಿನ ಚಿತ್ರ ತೋರಿಸಿದ್ದೀನಿ. ಹೂವಿನ ಭಾಗಗಳಿವೆ. ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಭಾಗ ಎರಡೂ ಇರುತ್ತೆ. ಹೆಣ್ಣು ಭಾಗ ಇದೆಯಲ್ಲ, ಅದರಲ್ಲಿ ಅಂಡಾಶಯ ಅಂತಿರುತ್ತೆ. ಅಂಡಾಶಯದಲ್ಲಿ ಅಂಡಕ ಅಂತಿರುತ್ತೆ. ಆ ಅಂಡಕ ಪರಾಗಸ್ಪರ್ಶವಾದ ಮೇಲೆ ಹಣ್ಣಾಗಿ ಪರಿವರ್ತನೆ ಆಗುತ್ತೆ. ನೀವು ಜ್ಞಾಪಕ ಇಟ್ಕೊಳ್ಳೋದು ಏನಪ್ಪಾ ಅಂದ್ರೆ, ಸಿಹಿಯಾಗಿದೆಯಲ್ಲ ಆ ತಿರುಳು, ಅದು ನಮಗೋಸ್ಕರ ಮಾಡಿಲ್ಲ. ಪ್ರಕೃತಿ ಅದು ಪ್ರಾಣಿಗಳನ್ನ ಆಕರ್ಷಣೆ ಮಾಡೋದಕ್ಕೆ ಮಾಡಿದೆ. ಕಾರಣ ಏನಂದ್ರೆ, ಮಾವಿನ ಸಸ್ಯ ಬೇರೆ ಕಡೆ ಹೋಗಬೇಕು ಅಂತಂದ್ರೆ ಈ ಬೀಜ ಅಲ್ಲಿಗೆ ಹೋಗಬೇಕು. ಬೀಜವನ್ನು ತಗೊಂಡೋಗೋದು ಯಾರು ಅಂದ್ರೆ, ಅನೇಕ ಪಕ್ಷಿಗಳು ಮಾವಿನ ಹಣ್ಣನ್ನ ಕಿತ್ಕೊಂಡು ತಿಂದು ಬೀಜವನ್ನು ಬಿಸಾಕುತ್ತೆ. ಅಲ್ಲಿ ನಿಧಾನವಾಗಿ ಮಾವಿನ ಗಿಡ ಬೆಳೆಯುತ್ತೆ. ನೀವು ಪ್ರಕೃತಿಯ ವಿಚಾರವನ್ನು ತಿಳಿಯಬೇಕು ಅಂದರೆ ವಿಜ್ಞಾನವನ್ನು ಚೆನ್ನಾಗಿ ತಿಳ್ಕೋಬೇಕು. ಸರಳ ವಿಜ್ಞಾನದಲ್ಲಿ ನಾನು ಇದನ್ನ ಪ್ರತಿನಿತ್ಯ ಹೇಳೋಕೆ ಪ್ರಯತ್ನ ಮಾಡ್ತೀನಿ. ಒಂದು ಒಳ್ಳೆಯ ಮಾವಿನ ಹಣ್ಣನ್ನು ನೀವು ತಗೊಂಡ್ರೆ ಅದರ ತೂಕ ಸುಮಾರು 150 ರಿಂದ 200 ಗ್ರಾಮ್ ಇರಬಹುದು. ಒಂದು 100 ಗ್ರಾಮ್ ಇರ್ತಕ್ಕಂಥ ಮಾವಿನ ಹಣ್ಣಿನಲ್ಲಿ ಏನೇನಿರುತ್ತೆ ಕಂಟೆಂಟ್ ಅಂತ ನಾನು ಕೊಟ್ಟಿದ್ದೀನಿ ಇಲ್ಲಿ. 83 ಗ್ರಾಮು ನೀರಿರುತ್ತೆ, 0.8 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ, 0.4 ಗ್ರಾಮ್ ಅಷ್ಟು ಕೊಬ್ಬು, ಕಾರ್ಬೋಹೈಡ್ರೇಟ್ 15 ಗ್ರಾಮ್ ಜಾಸ್ತಿ ಇರುತ್ತೆ, ನಾರು ಜಾಸ್ತಿ ಇರುತ್ತೆ, ಕ್ಯಾಲ್ಸಿಯಮ್ಮು ಜಾಸ್ತಿ ಇರುತ್ತೆ, ರಂಜಕ, ಪೊಟ್ಯಾಸಿಯಂ, ಸೋಡಿಯಂ, ವಿಟಮಿನ್ ಸಿ, ವಿಟಮಿನ್ ಎ, ಹೀಗೆ ಅನೇಕ ವಿಟಮಿನ್ಗಳು ಸಹಿತ ಇದರಲ್ಲಿರುತ್ತೆ. ವಿಟಮಿನ್ ಎ ಹೆಚ್ಚು ಇರೋದ್ರಿಂದ ಮಾವಿನ ಹಣ್ಣು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ಮಕ್ಕಳಿಗೂ ಸಹಿತ ಮಾವಿನ ಹಣ್ಣನ್ನು ಸಿಪ್ಪೆಯನ್ನು ತೊಳೆದು ಕೊಡಿ. ಸಿಪ್ಪೆಯನ್ನು ತೆಗೆದು ತಿನ್ನಬೇಡಿ. ಸಿಪ್ಪೆಯನ್ನು ತಿಂದರೆ ಏನೂ ಆಗೋಲ್ಲ.
ಸಿಪ್ಪೆಯಲ್ಲಿ ಅನೇಕ ವಸ್ತುಗಳು ಇರುತ್ತೆ, ಅದು ನಮಗೆ ಸಹಾಯ ಆಗುತ್ತೆ. ಈ ಒಂದು ಸರಳ ವಿಜ್ಞಾನದ ವಿಡಿಯೋ ಮಾಡೋದಕ್ಕೆ ನಾನು ವಿಕಿಮೀಡಿಯಾ ಕಾಮನ್ಸ್ ಮತ್ತು ಕ್ರಿಯೇಟಿವ್ ಕಾಮನ್ಸ್ನಿಂದ ಸೈಂಟಿಫಿಕ್ ಗೈಡೆನ್ಸ್ ತಗೊಂಡಿದ್ದೀನಿ. ಕಂಟೆಂಟನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ, ಡಾಕ್ಟರ್ CG ನಾಗರಾಜ. ಸೈಂಟಿಫಿಕ್ ಗೈಡೆನ್ಸು ChatGPT OpenAI ಇಂದ. ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಷನಲ್ ಪರ್ಪಸ್, ನಾಟ್ ಫಾರ್ ಮನಿ. ಯೂಟ್ಯೂಬ್ನವರು ಪಬ್ಲಿಷ್ ಮಾಡ್ತಾರೆ, ಅವರಿಗೆ ನನ್ನ ಧನ್ಯವಾದಗಳು. ನೀವು ನೋಡಿ ಮಕ್ಕಳಿಗೆ ಇದನ್ನು ನೋಡೋದಕ್ಕೆ ಹೇಳಿ, ಸ್ವಲ್ಪ ವಿಜ್ಞಾನವನ್ನು ಕಲ್ತ್ಕೊಳ್ಳಿ. ನನ್ನ ಯೂಟ್ಯೂಬ್ನಲ್ಲಿ ನೀವು ಹೋಗಿ @ನಾಗರಾಜ ಚಿತ್ರದುರ್ಗ 1938 ಅಂತ ಕೊಟ್ಟರೆ 609 ವಿಡಿಯೋಗಳು ಸಿಗುತ್ತೆ ಮಕ್ಕಳಿಗೆ.